ಮಾಡಿರೋ ಈ ಕಲ್ಲುಗಳು ಕಟ್ಟಿರೋ ಕಲ್ಲುಗಳು ಕಾರ್ಮಿಕರು ಕೆಲಸ ಮಾಡ್ತಿದ್ರೆ ಕೆಲಸ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ರಾಮನಾಥಪುರ ಹೋಬಳಿ ಮಲ್ಲರಾಜ ಪಟ್ಟಣ ಮುಖ್ಯ ಹೊಸ ಸೇತುವೆ ನಿರ್ಮಾಣವಾಗುತ್ತಿದ್ದು, ಆ ನಿರ್ಮಾಣಕ್ಕೆ ಸೇತುವೆಯ ಕೆಳಗೆ ತಡೆಗೋಡೆಯನ್ನ ನಿರ್ಮಿಸಲಾಗುತ್ತಿದೆ. ಆದರೆ ತಡೆಗೋಡೆಗೆ ಹಾಕಿರುವ ಮಣ್ಣು ಕೆಂಪೆ ಮಣ್ಣು ಹಾಗೂ ಕಪ್ಪು ಮಣ್ಣು ಮಿಶ್ರಿತ ಮಣ್ಣನ್ನ ಹಾಕಿದ್ದಾರೆ. ಆದರೆ ಗ್ರಾವೆಲ್ ಕಾಂಕ್ರೀಟ್ ಅನ್ನ ಏನು ಕೂಡ ಬಳಸದೆ ಬರೀ ಕಲ್ಲಿನ ಮಣ್ಣಿನ ಮೇಲೆ ಇಟ್ಟುಕೊಂಡು ಕೆಲಸವನ್ನ ಮುಗಿಸುತ್ತಿದ್ದಾರೆ. ಆದರೆ ಕಾವೇರಿ ಹೊಳೆ ನೀರು ಮೈದುಂಬಿ ಬಂದ ನಂತರ ಕೆಂಪು ಮಣ್ಣು ಹಾಗೂ ಕಪ್ಪು ಮಣ್ಣು ನೀರಿಗೆ ತಡೆಯದೆ ಕೊಚ್ಚಿ ಹೋಗಿ ಕಲ್ಲುಗಳು ಜಲಸಮವಾಗುತ್ತದೆ. ಆದರೆ ಅಲ್ಲಿನ ಇಂಜಿನಿಯರ್ ಹಾಗೂ ಅಧಿಕಾರಿಗಳು ಬಿಲ್ ತೆಗೆದುಕೊಳ್ಳುವ ಸಲುವಾಗಿ ಈ ರೀತಿ ಮಣ್ಣನ್ನ ಕಳಪೆಯಾಗಿ ಹಾಕಿದ್ದಾರೆ. ರೈತರ ತೆರಿಗೆ ಹಣದಿಂದ ಕಟ್ಟಿದ ಸೇತುವೆಯ ಕಲ್ಲಿನ ತಡೆಗೋಡೆ ಕಳಪೆ ಮಣ್ಣಿನಲ್ಲಿ ನಿರ್ಮಿಸಲಾಗುತ್ತಿದೆ. ಗ್ರಾವೆಲ್ ಬಳಸದೆ ಈ ಮಣ್ಣು ಕಪ್ಪು ಮಿಶ್ರಿತ ಹಾಗೂ ಕೆಂಪು ಮಿಶ್ರಿತ ಈ ಮಣ್ಣು ಕಾವೇರಿ ನದಿಗೆ ತಡೆಯದೆ ಕೊಚ್ಚಿ ಹೋಗುತ್ತೆ. ಆದ್ದರಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕೂಡಲೇ ಸೇತುವೆ ಕೆಳಗಡೆ ಇರುವ ಮಣ್ಣನ್ನ ತೆರವುಗೊಳಿಸಿ ಗ್ರಾವೆಲ್ ಕಾಂಕ್ರೀಟ್ಗಳನ್ನ ಬಳಸಿ ನಿರ್ಮಿಸಬೇಕು. ಬಿಳಿ ಗ್ರಾವೆಲ್ ಮಣ್ಣನ್ನ ಹಾಕಿ ನಿರ್ಮಿಸಿದರೆ ತಡೆಗೋಡೆ ಗಟ್ಟಿಯಾಗಿರುತ್ತದೆ. ಇಲ್ಲವಾದರೆ ಸಾರ್ವಜನಿಕರ ರೈತರ ತೆರಿಗೆ ಹಣವು ನೀರಿನಲ್ಲಿ ಕೊಚ್ಚಿ ಹೋಗುವುದು. ಇದಕ್ಕೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಕೂಡಲೇ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಅರಕಲಗೂಡು ತಾಲೂಕು ಅಧ್ಯಕ್ಷರಾದ ಗಣೇಶ್ ಬಿಕೆ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವರದಿಗಾರರು ಕುಮಾರ್. ನಮಸ್ಕಾರ, ಆರಕ್ಷಕವಾಣಿ ನ್ಯೂಸ್ 24x7ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನೀವು ನೋಡ್ಬೋದು, ಇವತ್ತು ನಾವು ಮಲ್ಲರಾಜಪಟ್ಟಣದ ಹತ್ರ ಕಾವೇರಿ ಹೊಳೆ ದಂಡೆಯಲ್ಲಿ ಇದ್ದೀವಿ. ಇವತ್ತು ಇಲ್ಲಿ ಕೇಶಿಪ್ ವರ್ಕ್ ನಡೀತಾ ಇದೆ. ಆದರೆ ನೀವು ನೋಡ್ಬೋದು, ಇಲ್ಲಿ ಜರಗ್ ಮಣ್ಣು ಹಾಕಬೇಕು. ಇವರು ಈ ಅಂಚಿಗೆ ಜರಗ್ ಮಣ್ಣು ಹಾಕಬೇಕು. ಕೆಂಪು ಮಣ್ಣು ಕಪ್ಪು ಮಣ್ಣು ಮಿಕ್ಸಲ್ಲಿ ಹಾಕ್ತಾವ್ರೆ. ಇವರೆಷ್ಟೇ ಇವರು ಈ ಥರ ಮಾಡಿದ್ರೂ ಹೊಳೆ ನೀರು ಬಂದಾಗ ಅದು ತಡೆಯೆಲ್ಲ ಕೊಚ್ಕೊ ಹೋಗೇ ಹೋಗುತ್ತೆ. ಜನಗಳ ತೆರಿಗೆ ದುಡ್ಡು ಮತ್ತೆ ಇವರು ಬಿಲ್ಲಾಗಿ ತಗೋತಾರೆ. ಅದಕ್ಕೋಸ್ಕರ ಇದನ್ನು ಮತ್ತೆ ತೆರವು ಮಾಡಿಸಿ ಮತ್ತೆ ಫಸ್ಟಿಂದ ಜರಗ್ ಮಣ್ಣು ಹಾಕ್ಸ್ಬಿಟ್ಟೆ ಇವೆಲ್ಲ ಹಾಕ್ಸ್ಬೇಕು ಅಂತ ನಾವು ಕೇಳ್ಕೊತೀವಿ. ಏನಕ್ಕೆ ಅಂತ ಅಂದರೆ, ನೋಡಿಲಿ ಈ ಮಣ್ಣು ಏನಕ್ಕೂ ಇಲ್ಲ. ಇದು ಹೊಳೆ ನೀರು ಅಲ್ಲಿ ಗಂಟ ಬರುತ್ತೆ. ಅಲ್ಲಿ ಗಂಟ ಪೂರ್ತಿ ಬಂದು ಹೊಳೆ ನೀರು ಪೂರ್ತಿ ಇವೆಲ್ಲ ಕೊಚ್ಕೊಂಡು ಹೊಂಟೋಗುತ್ತೆ. ಅದಕ್ಕೋಸ್ಕರ ಜನಗಳ ತಲೆ ಮೇಲೆ ಜನಗಳ ತೆರಿಗೆ ದುಡ್ಡನ್ನ ಹೊಡೆದು ತಿನ್ನೋಕ್ಕೋಸ್ಕರ ಈ ಥರ ಪ್ಲ್ಯಾನ್ ಮಾಡ್ತಾವ್ರೆ. ಏನು ಸರ್ ಕೇಳ್ತಾಯಿಲ್ಲ ಇಲ್ಲಿ ಯಾರು ಜನರಿಗೆ ಇದ್ರ ಮಾಹಿತಿ ಕೊರತೆ ಇದೆ. ಅದರಿಂದ ಈ ಮಣ್ಣನ್ನು ಹಾಕಿದ್ರಲ್ಲ, ಈಗ ಸ್ವಲ್ಪ ನೀರು ಬಂದಿದೆ. ಈ ಸ್ವಲ್ಪ ನೀರಿಗೆ ನೋಡಿ ಎಲ್ಲಿ ಗಂಟೆ ಕೊಚ್ಕೊಂಡೋಗಿದೆ ಹಾಕಿರೋದು ಕಲ್ಲೆಲ್ಲ ಎಲ್ಲಿದೆ. ಮತ್ತೇನಾರು ಇಲ್ಲಿ ಗಂಟೆ ನೀರು ಬಂದರೆ ಇದು ಪೂರ್ತಿ ಕೊಚ್ಕೊಂಡು ಹೋಗುತ್ತೆ. ಇದು ಮತ್ತೆ ಹಾಕೋದು 2 ಸರಿ ಇದು ಕೆಲಸ ಮಾಡಿದ್ದೇ ಮಾಡೋದು, ಬಿಲ್ ತೊಗೊಳ್ಳೋದೇ. ಬನ್ನಿ ಮುಂದಕ್ಕೆ. ಈ ಮಣ್ಣಲ್ಲ, ಇವರು ಜರಗ್ ಮಣ್ಣು ಹಾಕಬೇಕು, ಮತ್ತೆ ಸಿಮೆಂಟ್ ಕಾಂಕ್ರೀಟ್ ಮಾಡಬೇಕು. ಅಡಿಕೆ ನೆಲ ತೋರಿಸಿ ಸರ್. ಅಲ್ಲಿ ಇಲ್ಲಿ ನೋಡಿ, ಹೆಜ್ಜೆ ಗುರುತು ನೋಡಿ. ಅಲ್ಲಿ ಬರೀ ಆ ಮಣ್ಣಿಗೆ ಹೆಜ್ಜೆ ಗುರುತು ನೋಡಿ. ಇಷ್ಟು ನೀರಿಗೆ ಎಷ್ಟು ಹೋಗಿದೆ, ಎಲ್ಲ ಕಲ್ಲು ಎಲ್ಲಿ ಗಂಟೆ ಹೋಗಿದೆ ಅಂತವ. ಇವರು ಕಾಂಕ್ರೀಟ್ ಅಲ್ಲ, ಇದನ್ನೇನಾರು ಕಾಂಕ್ರೀಟ್ ಕೊಡಿ ಕರೆಕ್ಟಾಗಿ. ಹೌದು, ಇದನ್ನೇನಾರು ಇವ್ರ ಮನೆಯಿಂದ ತಂದು ಹಾಕ್ತಾ ಇದ್ದಾರಾ? ಜನಗಳ ತೆರಿಗೆ ಹಣ, ಹೌದು, ದುಡ್ಡು ಎಲ್ಲ ಜನಗಳ ತಲೆ ಮೇಲೆ ಕೈ ಇಟ್ಬಿಟ್ಟು ಮಾಡ್ತಿರೋ ಕೆಲಸ ಇವ್ರುಗಳು. ಇಲ್ಲ ಇಲ್ಲಿ ಕಪ್ಪು ಮಣ್ಣು ಹಾಕೋರಲ್ಲ, ಇವ್ರಿಗೇನು ಮನುಷ್ಯತ್ವನೇ ಇಲ್ವಾ? ಇವ್ರಿಗೆ ಕಪ್ಪು ಮಣ್ಣು ಕೆಂಪು ಮಣ್ಣು ಮಿಕ್ಸಲ್ಲಿ ಇದು. ಆ ಮಣ್ಣನ್ನೇ ಇದಕ್ಕೆ ಮತ್ತೆ ಟರ್ನ್ ಓವರ್ ಮಾಡಿ ಹಾಕಿರೋದು. ಏನು ತೆಗ್ದವ್ರು ಮಣ್ಣ ಸರ್? ಇದು ಅದೇ ಮಣ್ಣು ಹಾಕಿರೋದು. ಹೊರಗಡೆಯಿಂದ ಮಣ್ಣು ತಂದಿಲ್ಲ. ಮಣ್ಣು ಇಲ್ವೇ ಇಲ್ಲ. ಅಲ್ಲಿ ನೋಡಿ ಸರ್, ಅಲ್ಲಿ ಬುಡಿ ಕ್ಯಾಮ್ರಾ ಎಲ್ಲ ಓಪನ್ ಮಾಡಿ ಆ ಕಡೆಗೆ ನೋಡಿ ಸರ್. ಅಲ್ಲಿ ಪೂರ್ತಿ ಕಪ್ಪು ಮಣ್ಣು ಕೆಂಪು ಮಣ್ಣು. ಕಪ್ಪು ಮಣ್ಣು ಹಾಕೋ ರೂಲ್ಸೇ ಇಲ್ಲ. ಜರಗ್ ಮಣ್ಣು ಹಾಕಬೇಕು, ಬಿಳಿ ಮಣ್ಣು ಹಾಕಬೇಕು. ಏನು ಇವ್ರ ಮನೆಯಿಂದ ದುಡ್ಡು ಕೊಡ್ತಾರ ಮಣ್ಣ? ಜನಗಳ ತೆರಿಗೆ ದುಡ್ಡು, ಜನಗಳ ತೆರಿಗೆ ಹಣದಿಂದ ಯಾರು ಬದುಕ್ತಿರೋದು ಇವರು. ಏನು ಇವ್ರ ಮನೆಯಿಂದ ಏನು ರೆಡಿ ಆಗ್ತಿಲ್ಲ ಇವೆಲ್ಲ. ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಸರ್. ಬನ್ನಿ. ಹಿಂದಿ ಮಾಲೂಮೇ, ಕನ್ನಡ ಮಾಲೂಮಾ? ಕನ್ನಡ ಬರುತ್ತಾ ಸರ್? ಹಾಕ್ಬೋದಾ ಸರ್? ಜರಗ್ ಮಣ್ಣು ತಾನೇ ಹಾಕಕ್ಕೆ ರೂಲ್ಸ್ ಇರೋದು ಇದು. ಅವ್ರಿಗೆ ಗೊತ್ತಿಲ್ಲ ಬಿಡಿ, ಅವ್ರ ಕೆಲಸಗಾರ ಪಾಪ. ಅವ್ರು ಏನಕ್ಕೆ? ಹೌದು ಸರ್, ಜರಗ್ ಮಣ್ಣು ಹಾಕಕ್ಕೆ ಮಾತ್ರ ರೂಲ್ಸು. ಈ ಥರ ಎಲ್ಲ ಹಾಕಕ್ಕೆ ರೂಲ್ಸ್ ಇಲ್ಲ. ಯಾವ ಫೌಂಡೇಶನ್ ಆಗೈತಿ ಕಲ್ಲು ಹತ್ತಿರ, ಯಾವ ಫೌಂಡೇಶನ್ ಇಲ್ಲ, ಏನಿಲ್ಲ. ಅದೇನೈತೆ ಸೇಮು ಅದೇ ಥರನೇ ಇರೋದು. ಇದು ಸೇಮ್ ಅದೇ ಥರನೇ ಇರೋದು. ಇವರು ಈ ಥರ ಮಣ್ಣಲ್ಲೂ ದುಡ್ಡು ಹೊಡೆಯೋಂಥ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೋಸ್ಕರ ಇವ್ರುಗಳು ನೋಡಿ, ಮಣ್ಣಲ್ಲೂ ದುಡ್ಡು ಹೊಡೆಯೋಂಥ ಪ್ಲ್ಯಾನ್ ಮಾಡೋಕ್ಕೋಸ್ಕರ ಇವರು ಯಾವ ಮಣ್ಣು ಸಿಕ್ಕುತ್ತೆ ಅದೇ ಮಣ್ಣೆ ಹಾಕ್ಬಿಟ್ಟು ಹೋಗಿದೆ. ಇಲ್ಲಿ ನೋಡಿ, ನೆಲ ಎಲ್ಲ ಹೆಂಗೆ ಹೂನ್ಕತೈತೆ, ನಿಲ್ಲಕ್ಕಾಗ್ತಿಲ್ಲ. ಇನ್ನು ಕಲ್ಲುಗಳು ನಿಲ್ತಾವ? ಮನುಷ್ಯನೇ ನಿಲ್ಲಕ್ಕಾಗ್ದೇ ಕಾಲೇ ಹೂನ್ಕತೈತೆ ಅಂದರೆ ಇನ್ನು ಕಲ್ಲುಗಳು ನಿಲ್ಕತಾವ ಹೊಳೆ ನೀರು ಬಂದಮೇಲೆ. ಇಂಜಿನಿಯರ್ಗಳಿಗೆ ಎಲ್ಲರಿಗೂ ಕಣ್ಣೇ ಇಲ್ವಾ ಅವ್ರಿಗೆ? ಇದಕ್ಕೆ ತಾಲೂಕು ಆಡಳಿತ
ಕ್ರಮ ತಗೋಬೇಕು. ಏನಕ್ಕೆ ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಹೊಳೆ ನೀರು ಪೂರ್ತಿ ಬಂತು ಅಂದರೆ ಕಲ್ಲುಗಳು ಏನು ಉಳಿಯಲ್ಲ. ಜನಗಳು ತೆರಿಗೆ ಹಣದಿಂದ ಮಾಡಿರೋ ಈ ಕಲ್ಲುಗಳು, ಕಟ್ಟಿರೋ ಕಲ್ಲುಗಳು ಏನು ಉಳಿಯಲ್ಲ, ಎಲ್ಲ ನೀರು ಪಾಲಾಗೊಂಟೋಯ್ತದೆ. ಮತ್ತೆ ಬಿಲ್ ಮಾಡ್ತಾರೆ, ಮತ್ತೆ ತಗೋತಾರೆ. KRS ಪಕ್ಷ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಗಣೇಶ್ ಅವರಿದ್ದಾರೆ, ಅವ್ರೇನು ಹೇಳ್ತಾರೆ ಕೇಳೋಣ ಬನ್ನಿ. ಇದನ್ನು ಪರಿಪೂರ್ಣವಾಗಿ ವ್ಯವಸ್ಥಿತವಾಗಿ ಏನು ಟೆಂಡರ್ ಆಗಿದೆ ಪ್ರಕ್ರಿಯೆ ಅದರ ಪ್ರಕಾರ ಮಾಡಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡೋಕ್ಕಂತೂ ಸಿದ್ಧ. ಇದು ತಾತ್ಕಾಲಿಕ, ಪರ್ಮನೆಂಟ್ ಅಲ್ಲ ಇದು. ಅದರಿಂದ ಇದಕ್ಕೆ ಉತ್ತಮವಾದ ಸೊಲ್ಯೂಷನ್ ಬೇಕು. ದಯಮಾಡಿ ಯಾರು ಇಂಜಿನಿಯರ್ ಇದ್ದೀರೋ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಮಣ್ಣು ಯಾವ ರೀತಿ ಬಿಡಬೇಕು ಇನ್ನೊಂದ್ಸರಿ ಚೆಕ್ ಮಾಡಿ. ಮತ್ತು ಎಲ್ಲ ನೀರಲ್ಲಿ ತೇಲೋಯ್ತಾ ಇದೆ. ಈಗ ಇಷ್ಟು ಮಳೆಗೆ ಇಷ್ಟು ನೀರು, ನದಿ ನೀರು ಬರೋ ಹೊತ್ತಿಗೆ ಅಲ್ಲಿ ಗಂಟೆ ಹೋಗಿ ಕಲ್ಲುಗಳೆಲ್ಲವ ಏನಾದ್ರು ತುಂಬ ಬಂದರೆ ಇಲ್ಲಿವರೆಗೆ ಬರುತ್ತೆ, ಪೂರ್ತಿ ಹೋಗುತ್ತೆ. ಅದರಿಂದವ ಅರ್ಥ ಮಾಡ್ಕೊಳ್ಳಿ, ಇಂಜಿನಿಯರ್ಗಳು ಯಾರಿದ್ರಿ ಉತ್ತಮವಾಗಿ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಹಾಕಬೇಕು. ಇದು ಪರ್ಮನೆಂಟಾಗಿರುವಂಥದ್ದು. ಇದು ಒಂದಿನ 2 ದಿನದ ಅಲ್ಲ, ಇದು ಕೋಟಿಗಟ್ಟಲೆ ಪ್ರಾಜೆಕ್ಟ್. ಇದು ಏನು ಲಕ್ಷಾಂತರ ರೂಪಾಯಿದಲ್ಲ, ಜನರ ತೆರಿಗೆ ಹಣ ದುಡ್ಡು ಇದು. ಅದರಿಂದ ಉತ್ತಮ ಕೆಲಸ ಮಾಡಬೇಕಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡೋದಂತೂ. ಮಾಡೋ ಜಾಗದಲ್ಲಿ ಅಧಿಕಾರಿಗಳು ಇರಬೇಕು, ವರ್ಕ್ ಮಾಡೋ ಜಾಗದಲ್ಲಿ ಅಧಿಕಾರಿಗಳಿಲ್ಲ. ಬರೀ ವರ್ಕರ್ಸ್ಗಳು ಮಾತ್ರ ಬಿಟ್ಬಿಟ್ಟು ಹೋಗೋರೆ. ಅಧಿಕಾರಿಗಳು ಎಲ್ಲೇ ಏನಕ್ಕೆ ಹೋಗ್ಬೇಕು? ಯಾರೊಬ್ಬರು ಇರ್ಬೇಕು ತಾನೆ ಅಧಿಕಾರಿಗಳು. ವರ್ಕ್ ಮಾಡೋ ಜಾಗದಲ್ಲಿ ಅಧಿಕಾರಿಗಳೇ ಇಲ್ಲ. ಇಲ್ಲಿ ನೋಡ್ಬೋದು ನೀವು, ಇಲ್ಲೇನಾರು ಅನಾಹುತ ಆದರೆ, ಏನಾರು ಹೆಚ್ಚಿಗೆ ಸಾವು ನೋವುಗಳಾದರೆ, ಇವ್ರಿಗೆ ಏನಾರು ತೊಂದರೆ ಆದರೆ ಮಿಷಿನರಿ ಪದಾರ್ಥ ಇಲ್ಲಿ ಇಂಥ ಇಕ್ಕಟ್ಟು ಜಾಗದಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಇಂಥ ಇಕ್ಕಟ್ಟು ಜಾಗದಲ್ಲಿ ಮಾಡ್ತಾರೆ. ಅಧಿಕಾರಿಗಳು ಒಬ್ಬರು ಬೇಡವಾ ಇಲ್ಲಿ? ಯಾಕೆ ಇವರು ಅಧಿಕಾರಿಗಳು ಒಬ್ಬರು ಇಲ್ವಲ್ಲ? ಹೌದು, ಇಲ್ಲಿ ನೋಡಿ, ನೀವು ನೋಡ್ಬೋದು ಕಪ್ಪು ಮಣ್ಣು. ಸರ್ ಬಂದಿಲ್ಲ ಸರ್, ಮುಂದಕ್ಕೆ ನೋಡಿ, ಕಪ್ಪು ಮಣ್ಣು ಕೆಂಪು ಮಣ್ಣು ಹಾಕ್ಬಿಟ್ಟು ಇವರು ಕೆಲಸ ಮಾಡಿಸ್ತಾರಲ್ಲ. ಈ ವರ್ಕ್ ಮಾಡಿಸ್ತಿರೋದು ನಾಚಿಕೆ ಆಗೋದಿಲ್ವಾ? ನಾಚಿಕೆ ಆಗೋದಿಲ್ಲ ಈ ಥರ ವರ್ಕ್ ಮಾಡಿಸೋದಕ್ಕೆ ನಿಮಗೆ? ಕಪ್ಪು ಮಣ್ಣು ಕೆಂಪು ಮಣ್ಣು ಹಾಕೊಂಡು ಮಾಡಿಸ್ತಿದ್ದೀರಲ್ಲ. ಸಾರ್ವಜನಿಕರು, ಕಾರ್ಮಿಕರಿಗೆ ಏನಾರು ವ್ಯತ್ಯಾಸ ಆದಾಗ ಅಥವಾ ಏನಾರು ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಅಧಿಕಾರಿಗಳು ಇರಬೇಕು. ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ, ಕಟು ಕೆಲಸ. ಕಪ್ಪು ಮಣ್ಣು ನೀವು ನೋಡ್ಬೋದು, ಇಲ್ಲಿ ಕಪ್ಪು ಮಣ್ಣಿದು. ಈ ಮಣ್ಣನ್ನು ಹಳೆ ನೀರು ತುಂಬ ಬಂದಾಗ ಯಾವುದು ತಡೆಯೋದಿಲ್ಲ, ಕೊಚ್ಕೊಂಡೋಗುತ್ತೆ. ಇದು ಹಾಕ್ಸಿದ್ದು ಜನಗಳು ತೆರಿಗೆ ದುಡ್ಡು, ಜನಗಳು ಶ್ರಮ ದುಡ್ಡೆಲ್ಲ ವೇಸ್ಟ್. ಹಂಗಾರೆ ಮತ್ತೆ ಬಿಲ್ ಮಾಡಿ ಮತ್ತೆ ಹಾಕ್ಸಿ, ಮತ್ತೆ ಬಿಲ್ ಮಾಡಿ ಮತ್ತೆ ಹಾಕ್ಸಿ. ಹೇಳೋರಿಲ್ಲ ಕೇಳೋರಿಲ್ಲ. ಏನು ಸರ್ಕಾರ ಇಲ್ಲಿ ಈ ಕಡೆ ಗಮನ ಕೊಡಬೇಕು. ತಗೋಬಿಡಿ. ಸರ್ಕಾರ ಏನಿದೆ ಅಧಿಕಾರಿಗಳು ಇತ್ತ ಗಮನ ಕೊಟ್ಟು ಇದು ಪರಿಶೀಲನೆ ಮಾಡಬೇಕು. ನೋಡಿ ಸರ್, ಮಾಡೋ ಕೆಲಸವನ್ನು ನೆಟ್ಟಗೆ ಮಾಡಿ, ನಿಯತ್ತಾಗಿ ಮಾಡಿ. ಜರಗ್ ಮಣ್ಣು ತಾನೇ ಹಾಕ್ಸ್ಬೇಕಾಗಿರೋದು. ಕೆಬ್ಬೆ ಮಣ್ಣು ಕಪ್ಪು ಮಣ್ಣು ಹಾಕ್ಸೋಕ್ಕೆ ಯಾವ ನಿಮ್ಮ ಪರ್ಮಿಷನ್ ಕೊಟ್ಟರೆ ನಿಮಗೆ? ಪರ್ಮಿಷನ್ ಯಾರು ಕೊಟ್ಟಾರೆ? ಈ ಮಣ್ಣು ಇದೆಲ್ಲ ತೆರವು ಮಾಡಿಸಿ ಜರಗ್ ಮಣ್ಣು ಹಾಕ್ಸಿ ಅಷ್ಟೇ, ಇನ್ನೇನಿಲ್ಲ. ಇಲ್ಲ